ಎಲ್ಲರಿಗೂ ನಮಸ್ಕಾರ ಮತ್ತು ಪ್ಲಂಬಿಂಗ್ ಟ್ರೇಡ್ನ ಈ ಮಾಡ್ಯೂಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಐಡಬ್ಲ್ಯೂಸಿ ಅಥವಾ ಇಂಡಿಯನ್ ವಾಟರ್ ಕ್ಲೋಸೆಟ್ ಮತ್ತು ಇಡಬ್ಲ್ಯೂಸಿ ಅಥವಾ ಯುರೋಪಿಯನ್ ವಾಟರ್ ಕ್ಲೋಸೆಟ್ ಅನ್ನು ಸ್ಥಾಪಿಸಲು ಕಲಿಯಲಿದ್ದೇವೆ. ಈ ವಿಡಿಯೋದ ಅಂತ್ಯದ ವೇಳೆಗೆ ನೀವು ಕಲಿಯುವುದೇನೆಂದರೆ ಲೇಔಟ್ ತಯಾರಿಸಲು, ಎಸ್ ಅಥವಾ ಪಿ ಬಲೆಯನ್ನು ಸರಿಪಡಿಸಲು, ಟ್ರ್ಯಾಪ್ ಚೇಂಬರ್ ಮೇಲೆ ಐಡಬ್ಲ್ಯೂಸಿ ಅನ್ನು ಸರಿಪಡಿಸಲು, ಫ್ಲಶಿಂಗ್ ಸಿಸ್ಟರ್ನ್ ಅನ್ನು ಸರಿಪಡಿಸಲು, ಇಡಬ್ಲ್ಯೂಸಿ ಅನ್ನು ಸರಿಪಡಿಸಲು, ಐಡಬ್ಲ್ಯೂಸಿ ಮತ್ತು ಇಡಬ್ಲ್ಯೂಸಿ ಅನ್ನು ಪರೀಕ್ಷಿಸಲು. ಇದಕ್ಕೆ ಬೇಕಾದ ಉಪಕರಣಗಳು ಮತ್ತು ಯಂತ್ರೋಪಕರಣಗಳನ್ನು ನಾವು ಸಂಗ್ರಹಿಸೋಣ. ಬಾಲ್ ಪೀನ್ ಹ್ಯಾಮರ್ 1, ಡ್ರಿಲ್ಲಿಂಗ್ ಮಷಿನ್ 1, ಚೀಸೆಲ್ 1, ಪೈಪ್ ರೆಂಚ್ 1, ಸ್ಕ್ರೂ ಡ್ರೈವರ್ 1, ಡಬಲ್ ಅಂಡ್ ಸ್ಪ್ಯಾನರ್ 1, ಹ್ಯಾಮರ್ 1, ಹ್ಯಾಕ್ಸಾ 1, ಟ್ರಾವೆಲ್ 1, ಪಾಕರ್ 1, ಸ್ಪಿರಿಟ್ ಲೆವೆಲ್ 1, ವಾಟರ್ ಟ್ಯೂಬ್ ಲೆವೆಲ್ 1, ಮೆಜರಿಂಗ್ ಟೇಪ್ 1, ಪ್ಲಂಬ್ ಬಾಬ್ 1, ವಾಟರ್ ಪಂಪ್ ಪ್ಲೈಯರ್ 1, ಸ್ಪೇಡ್ 1, ಸ್ಟ್ರೇಟ್ ಎಡ್ಜ್ 1, ಮಾರ್ಟರ್ ಪ್ಯಾನ್ 1, ಪೈಪ್ ವೈಸ್ 1, ಜಿಐ ಪೈಪ್ ಅಂಡ್ ಫಿಟ್ಟಿಂಗ್ ಅಗತ್ಯವಿರುವಷ್ಟು, ಥ್ರೆಡ್ ಸೀಲ್ ಮಟೀರಿಯಲ್ಸ್ ಅಗತ್ಯವಿರುವಷ್ಟು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಗತ್ಯವಿರುವಷ್ಟು, ವೈಟ್ ಸಿಮೆಂಟ್ ಅಗತ್ಯವಿರುವಷ್ಟು, ಸಾಲ್ವೆಂಟ್ ಸಿಮೆಂಟ್ ಅಗತ್ಯವಿರುವಷ್ಟು, ಆಂಗಲ್ ಕಾಕ್ ಅಗತ್ಯವಿರುವಷ್ಟು, ಪುಷ್ ಕಾಕ್ ಅಗತ್ಯವಿರುವಷ್ಟು, ಸಿಮೆಂಟ್ ಅಗತ್ಯವಿರುವಷ್ಟು, ಫೈನ್ ಸ್ಯಾಂಡ್ ಅಗತ್ಯವಿರುವಷ್ಟು, ಐಡಬ್ಲ್ಯೂಸಿ ವಿತ್ ಆಕ್ಸೆಸರೀಸ್ ಅಗತ್ಯವಿರುವಷ್ಟು, ಇಡಬ್ಲ್ಯೂಸಿ ವಿತ್ ಆಕ್ಸೆಸರೀಸ್ ಅಗತ್ಯವಿರುವಷ್ಟು, ಬ್ರಿಕ್ಸ್ ಅಗತ್ಯವಿರುವಷ್ಟು, ಎಸ್ಡಬ್ಲ್ಯೂ ಆರ್ ಪಿವಿಸಿ ಪೈಪ್ ವಿತ್ ಫಿಟ್ಟಿಂಗ್ಸ್ ಅಗತ್ಯವಿರುವಷ್ಟು, ವಾಲ್ವ್ ಅಗತ್ಯವಿರುವಷ್ಟು. ಯಾವುದೇ ಅನುಸ್ಥಾಪನೆಯ ಮೊದಲು ತೆಗೆದುಕೊಳ್ಳಬೇಕಾದ ಮೊದಲ ಹಂತವೆಂದರೆ ನೀರಿನ ಪೂರೈಕೆಯನ್ನು ಆಫ್ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು. ಐಡಬ್ಲ್ಯೂಸಿ ಸ್ಥಾಪನೆಗೆ ಸೂಕ್ತವಾದ ಸ್ಥಳವನ್ನು ಆಯ್ಕೆ ಮಾಡಿ. ಅನುಸ್ಥಾಪನಾ ಪ್ರದೇಶವನ್ನು ತೆರವುಗೊಳಿಸಲು ಮತ್ತು ಅದನ್ನು ನೆಲಸಮಗೊಳಿಸಲು ಖಚಿತಪಡಿಸಿಕೊಳ್ಳಿ. ಕ್ಲೋಸೆಟ್ ಅನ್ನು ಸರಿಪಡಿಸಲು ಸ್ಥಾನವನ್ನು ಗುರುತಿಸಿ ಮತ್ತು ಕ್ಲೋಸೆಟ್ನ ಮಧ್ಯಭಾಗವು ಹಿಂದಿನ ಗೋಡೆಗೆ ಲಂಬವಾಗಿರುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಕ್ಲೋಸೆಟ್ಗೆ ಜಾಗವನ್ನು ಅನುಮತಿಸಲು ಈ ಹಂತವು ಹಿಂದಿನ ಗೋಡೆಯಿಂದ ಕನಿಷ್ಠ 8 ಇಂಚುಗಳಷ್ಟು ದೂರದಲ್ಲಿರಬೇಕು. ಅಗತ್ಯವಿರುವ ಎತ್ತರದಲ್ಲಿ ಪಿ ಅಥವಾ ಎಸ್ ಟ್ರ್ಯಾಪ್ ಅನ್ನು ಸರಿಯಾಗಿ ಇರಿಸಿ ಮತ್ತು ನೀರಿನ ಮುದ್ರೆಯ ಮಟ್ಟವನ್ನು ಪರಿಶೀಲಿಸಿ. ಬಲೆಯನ್ನು ಉದ್ದಕ್ಕೂ ಸ್ಥಾನದಲ್ಲಿ ಇರಿಸಿ. ಅಪೇಕ್ಷಿತ ಎತ್ತರದಲ್ಲಿ ಮಣ್ಣಿನ ಪೈಪ್ ಇರಿಸಿ. ಸ್ಪಿರಿಟ್ ಲೆವೆಲ್ ಅನ್ನು ಬಳಸುವ ಮೂಲಕ ಬಲೆ ಸಮತಟ್ಟಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸರಿಯಾದ ಜೋಡಣೆಯನ್ನು ಸಾಧಿಸಲು ಅಗತ್ಯವಿರುವಂತೆ ಹೊಂದಿಸಿ. ಬಲೆಯನ್ನು ಮಣ್ಣು ಡ್ರೇನ್ ಪೈಪ್ಗೆ ಸಂಪರ್ಕಪಡಿಸಿ. ಸುರಕ್ಷಿತ ಮತ್ತು ಜಲ ನಿರೋಧಕ ಸಂಪರ್ಕವನ್ನು ಖಾತ್ರಿಪಡಿಸಿಕೊಳ್ಳಿ. ಬಲೆಗೆ ಮತ್ತು ಮಣ್ಣಿನ ಪೈಪ್ ವಸ್ತುಗಳ ಪ್ರಕಾರವನ್ನು ಅವಲಂಬಿಸಿ ಸಂಕೋಚನ ಫಿಟ್ಟಿಂಗ್ಗಳು ಅಥವಾ ದ್ರಾವಕ ವೆಲ್ಡ್ ಫಿಟ್ಟಿಂಗ್ಗಳನ್ನು ಬಳಸಿ. ಉನ್ನತ ಮಟ್ಟದ ನಡುವೆ ಫ್ಲಶ್ ಪೈಪ್ ಅನ್ನು ಸಂಪರ್ಕಿಸಿ. ಫ್ಲಶ್ ಸಿಸ್ಟರ್ನ್ ಅಂದರೆ ಮಹಡಿ ಮಟ್ಟದಲ್ಲಿ 900 mm ಇಂದ 1200 mm ಮತ್ತು ನೀರಿನ ಕ್ಲೋಸೆಟ್ ನೊಗದ ಒಳಹರಿವು.
ಬಲ ಮತ್ತು ಎಡ ಎರಡೂ ಬದಿಗಳಲ್ಲಿ ಪ್ಯಾನ್ ಚಿಕ್ಕ ತೋಳಿನ ಮೇಲೆ ಫುಟ್ ರೆಸ್ಟ್ ಅನ್ನು ಸರಿಪಡಿಸಿ. ಬೆಂಬಲ, ಸ್ಥಿರತೆ ಮತ್ತು ಸರಿಯಾದ ಮಣ್ಣಿನ ರೇಖೆಯನ್ನು ಒದಗಿಸಲು ಸೂಕ್ತವಾದ ವಸ್ತುಗಳೊಂದಿಗೆ ಸ್ಥಾಪಿಸಲಾದ ಕ್ಲೋಸೆಟ್ ಸುತ್ತಲೂ ಖಾಲಿ ಜಾಗವನ್ನು ತುಂಬುವ ಮೂಲಕ ಕ್ಲೋಸೆಟ್ ಚೇಂಬರ್ಗಳಿಗೆ ವಸ್ತುಗಳನ್ನು ಬ್ಯಾಕ್ಫಿಲ್ ಮಾಡಿ. ಫ್ಲಶ್ ಟ್ಯಾಂಕ್ಗೆ ನೀರು ಸರಬರಾಜು ಮಾರ್ಗವನ್ನು ಸಂಪರ್ಕಿಸಿ ಮತ್ತು ಅದನ್ನು ಆನ್ ಮಾಡಿ. ಅದರ ನಂತರ ಎಲ್ಲಾ ಕೀಲುಗಳನ್ನು ಕ್ಯೂರಿಂಗ್ ಮಾಡಲು ಮತ್ತು ಹೊಂದಿಸಲು ಅನುಮತಿಸಿ. ನೀರಿನ ಪೂರೈಕೆಯನ್ನು ಆನ್ ಮಾಡಿ ಮತ್ತು ಸಿ ತಡೆಗಟ್ಟುವಿಕೆಗೆ ಸೋರಿಕೆಗಳು ಮತ್ತು ನೀರಿನ ಒತ್ತಡದೊಂದಿಗೆ ನೀರಿನ ಮುದ್ರೆಗಾಗಿ ಬೀಟಿಂಗ್. ಇಡಬ್ಲ್ಯೂಸಿ ಸ್ಥಾಪನೆಗೆ ಸೂಕ್ತವಾದ ಸ್ಥಳವನ್ನು ಆಯ್ಕೆ ಮಾಡಿ. ಅನುಸ್ಥಾಪನಾ ಪ್ರದೇಶವನ್ನು ತೆರವುಗೊಳಿಸಲು ಮತ್ತು ಅದನ್ನು ನೆಲಸಮಗೊಳಿಸಲು ಖಚಿತಪಡಿಸಿಕೊಳ್ಳಿ. ಒಳಚರಂಡಿ ಸಂಪರ್ಕಗಳು ಮತ್ತು ಟಾಯ್ಲೆಟ್ ಫ್ಲೇಂಜ್ ಅನ್ನು ಪರಿಶೀಲಿಸಿ. ಯಾವುದೇ ಬಿರುಕುಗಳು ಅಥವಾ ಹಾನಿಯ ಸಂದರ್ಭದಲ್ಲಿ ಅದನ್ನು ಹೊಸದರೊಂದಿಗೆ ಬದಲಾಯಿಸಿ. ಟಾಯ್ಲೆಟ್ ಮತ್ತು ಮಣ್ಣಿನ ರೇಖೆ. ಡ್ರೇನ್ ನಡುವೆ ಸೀಲೆ ರಚಿಸಲು ಫ್ಲೇಂಜ್ ಮೇಲೆ ವ್ಯಾಕ್ಸ್ ರಿಂಗ್ ಅನ್ನು ಹೊಂದಿಸಿ. ಕೆಳಗಿನ ಹಂತಗಳನ್ನು ಅನುಸರಿಸುವ ಮೂಲಕ ನೆಲದ ಮೇಲೆ ಇಡಬ್ಲ್ಯೂಸಿಯನ್ನು ಸರಿಪಡಿಸಿ. ಫ್ಲೇಂಜ್ ಸ್ಲಾಟ್ಗಳಲ್ಲಿ ಕ್ಲೋಸೆಟ್ ಬೋಲ್ಟ್ಗಳನ್ನು ಇರಿಸಿ. ಅವುಗಳು ಸಮಾನಾಂತರವಾಗಿರುತ್ತವೆ ಮತ್ತು ಸುರಕ್ಷಿತವಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ. ಟಾಯ್ಲೆಟ್ ಅನ್ನು ವ್ಯಾಕ್ಸ್ ರಿಂಗ್ ಮೇಲೆ ಎಚ್ಚರಿಕೆಯಿಂದ ಕಡಿಮೆ ಮಾಡಿ. ಬೋಲ್ಟ್ಗಳನ್ನು ಜೋಡಿಸುವ ರಂಧ್ರಗಳೊಂದಿಗೆ ಜೋಡಿಸಿ. ಟಾಯ್ಲೆಟ್ ಅನ್ನು ಭದ್ರಪಡಿಸಲು ಬೋಲ್ಟ್ಗಳ ಮೇಲೆ ಬೀಜಗಳನ್ನು ಬಿಗಿಗೊಳಿಸಿ, ಆದರೆ ಹಾನಿಯನ್ನು ತಡೆಗಟ್ಟಲು ಅತಿಯಾಗಿ ಬಿಗಿಗೊಳಿಸುವುದನ್ನು ತಪ್ಪಿಸಿ. ಇಡಬ್ಲ್ಯೂಸಿಗೆ ಸಂಪರ್ಕಿಸಲಾದ ಪಿವಿಸಿ ಬೆಂಟ್ ಮತ್ತು ಪಿವಿಸಿ ಪೈಪ್ ಸಹಾಯದಿಂದ ಗೋಡೆಯ ಮೇಲೆ ಫ್ಲಶಿಂಗ್ ಘಟಕವನ್ನು ಸರಿಪಡಿಸಿ. ಇದು ನೆಲದ ಮಟ್ಟದಿಂದ 900 ಮಿಲಿಮೀಟರ್ಗಿಂತ ಹೆಚ್ಚು ಇರಬಾರದು. ಫ್ಲಶ್ ಟ್ಯಾಂಕ್ಗೆ ನೀರು ಸರಬರಾಜು ಸಂಪರ್ಕವನ್ನು ಒದಗಿಸಿ. ಇಡಬ್ಲ್ಯೂಸಿಯ ಒಳಹರಿವಿನ ತೆರೆಯುವಿಕೆಗೆ ಸಂಪರ್ಕಿಸಿ ಮತ್ತು ಇನ್ನೊಂದು ತುದಿಯನ್ನು ಫ್ಲಶ್ ಟ್ಯಾಂಕ್ಗೆ ಸಂಪರ್ಕಪಡಿಸಿ. ಪೈಪ್ ಸಂಪರ್ಕಗಳನ್ನು ಮುಚ್ಚಲು ಮತ್ತು ಸೋರಿಕೆಯನ್ನು ತಡೆಯಲು ಓ-ರಿಂಗ್ ರಬ್ಬರ್ ವಾಷರ್ ಅನ್ನು ಬಳಸಲು ಮರೆಯದಿರಿ. ಶೌಚಾಲಯವು ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಅದನ್ನು ಫ್ಲಶ್ ಮಾಡಿ ಮತ್ತು ಯಾವುದೇ ಸೋರಿಕೆಯನ್ನು ಪರಿಶೀಲಿಸಿ. ಕವರ್ನೊಂದಿಗೆ ಸೀಟನ್ನು ಸರಿಪಡಿಸಿ ಮತ್ತು ಮಟ್ಟವನ್ನು ಪರಿಶೀಲಿಸಿ. ಗಾಳಿಯಾಡದ ಮುದ್ರೆಯನ್ನು ರಚಿಸಲು ತಳದ ಸುತ್ತಲೂ ಕೋಲ್ಡ್ ಅಥವಾ ಬಿಳಿ ಸಿಮೆಂಟ್ ಅನ್ನು ಅನ್ವಯಿಸಿ. ಗಮನಿಸಿ, ರಾಷ್ಟ್ರೀಯ ಕಟ್ಟಡ ಸಂಹಿತೆ ನಿರ್ದಿಷ್ಟಪಡಿಸುತ್ತದೆ ಫ್ಲಶ್ ಟ್ಯಾಂಕ್ ಇನ್ಲೆಟ್ ಮಟ್ಟಕ್ಕೆ ಕನಿಷ್ಠ ಎತ್ತರದ ಅವಶ್ಯಕತೆ. ಈ ಅವಶ್ಯಕತೆಯು ಸರಿಯಾದ ಫ್ಲಶಿಂಗ್ ಆಗಿ ಫ್ಲಶ್ ಟ್ಯಾಂಕ್ಗೆ ಸಾಕಷ್ಟು ನೀರಿನ ಹರಿವನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ನೀರಿನ ಪೂರೈಕೆಯ ಹಿಮ್ಮುಖ ಹರಿವು ಅಥವಾ ಮಾಲಿನ್ಯವನ್ನು ತಡೆಯುತ್ತದೆ. ಐಡಬ್ಲ್ಯೂಸಿಗಾಗಿ ಈ ಎತ್ತರದ ಅವಶ್ಯಕತೆಯು ಕನಿಷ್ಠ 1 ಮೀಟರ್ ಆಗಿದೆ. ಇಡಬ್ಲ್ಯೂಸಿಗಾಗಿ ಇದು ಕನಿಷ್ಠ 0.6 ಮೀಟರ್ ಆಗಿದೆ. ಈ ವಿಡಿಯೋದಲ್ಲಿ ನಾವು ಚರ್ಚಿಸಿದ್ದೇನೆಂದರೆ ಲೇಔಟ್ ತಯಾರಿಸುವುದು, ಎಸ್ ಅಥವಾ ಪಿ ಬಲೆಯನ್ನು ಸರಿಪಡಿಸುವುದು, ಟ್ರ್ಯಾಪ್ ಚೇಂಬರ್ ಮೇಲೆ ಐಡಬ್ಲ್ಯೂಸಿಯನ್ನು ಸರಿಪಡಿಸುವುದು, ಫ್ಲಶಿಂಗ್ ಸಿಸ್ಟರ್ನ್ ಅನ್ನು ಸರಿಪಡಿಸುವುದು, ಇಡಬ್ಲ್ಯೂಸಿಯನ್ನು ಸರಿಪಡಿಸುವುದು, ಐಡಬ್ಲ್ಯೂಸಿ ಮತ್ತು ಇಡಬ್ಲ್ಯೂಸಿಯನ್ನು ಪರೀಕ್ಷಿಸುವುದು. ಈ ಅಧಿವೇಶನದ ಬಗ್ಗೆ ನಿಮಗೆ ಸ್ಪಷ್ಟವಾದ ತಿಳುವಳಿಕೆ ಇದೆ ಎಂದು ಭಾವಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.